ನಮಸ್ಕಾರ ರೈತ ದೇವರು. ಬೆಳೆ ವಿಮೆ ಪದ್ಧತಿಯಲ್ಲಿನ ನ್ಯೂನತೆಗಳ ಬಗ್ಗೆ ವರದಿ ತಯಾರಿಸಿಕೊಳ್ಳಲು ಜಿಲ್ಲಾ ರೈತ ಸಂಘವನ್ನು ಕೇಳಿದ ಮಾನ್ಯ ಜಿಲ್ಲಾಧಿಕಾರಿಗಳು ನ್ಯೂನತೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಅವ್ರದ್ದು ಮೈನಸ್ ಆಗೈತಲ್ಲ, ಇನ್ನು 25ರಿಂದ ಎಲ್ಲಿ ತರೋದು ಅಂತಾರ. 25 ಸುದ್ದಿ ಮಾತಾಡಕತ್ತೇವೆ ನಾವು. ಮೊದಲ 25% ಕೊಡ್ಬೇಕು ಅನ್ನೋ ಸುದ್ದಿನ ಮುಂದೆ ಕಟಾವ್ ಎಕ್ಸ್ಪೆರಿಮೆಂಟ್ ಆದಾಗಾರ ಅವ್ರ ಬತ್ ಬರ್ಬೇಕತ್ತಲ್ರಿ. ಬತ್ ಚಲೋ ಬಂದತಿ ಅಂತ ತೋರಿಸ್ಬಿಟ್ರ ತೋರ್ಸಿರಂಗಿಲ್ಲ. ನಾವ್ ಬಾತ್ ಎತ್ತಿದ್ರೆ ಹಂಗ ಅಂತ ನನಗೆ ಅದು ಅಂಕಿ ಸಿಗ ಮಟ ನೋಡ್ರಿ. ಅಲ್ಲ ಒಂದು ತಪ್ಪು ಮಾಹಿತಿ ಹೋಗ್ಬಾರ್ದು. ಮುಂಚೆ ಯಾವ ರೀತಿ ಬೆಳೆ ಕಟಾವ್ ಆಗ್ತಾ ಇತ್ತು, ಇವತ್ತು ತಂತ್ರಜ್ಞಾನ ಬಳಕೆ ಮಾಡಿ ಯಾವ ರೀತಿ ಮಾಡ್ತೇವೆ. ಯಾಕಂದ್ರೆ ನಾವ್ ಯಾರನ್ನು ಸುಳ್ಳು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ವಿಡಿಯೋ ಇರ್ತದೆ, ಎಲ್ಲಾನು ಟೆಕ್ನಾಲಜಿ ಬೇಸ್ಡ್ ಇದೆ. ಸಂರಕ್ಷಣೆ ಏನವರು ಆಪ್ ಮಾಡಿದ್ದಾರೆ, ಪೋರ್ಟಲ್ ಮಾಡಿದ್ದಾರೆ, ಆ ಪ್ರಕಾರ ಆಗ್ತದೆ. ಮುಂಚೆ ಆದ್ರೆ ನಮ್ಮವ್ರು ಹೋಗ್ದಾನೆ ಇಲ್ಲೇ ಕುತ್ಕೊಂಡ್ ಮಾಡಿದ್ದಾರೆ, ಏನಾದ್ರು ಮಾಡಿದ್ರೆ ಅಂತ ಹೇಳಕ್ ಅವಕಾಶ ಇತ್ತು. ಬಟ್ ಈಗ ನಾವ್ ಏನ್ ಮಾಡ್ತೀವಿ ಎಲ್ಲದನ್ನೂ ಅಲ್ಲಿ ಪ್ರೂಫ್ ಇರ್ತದೆ, ಎಲ್ಲ ವಿಡಿಯೋನು ಅಪ್ಲೋಡ್ ಮಾಡಿರ್ತಾರೆ ಅವರು. ಸರ್ ಅದನ್ನ ಟ್ರಾನ್ಸ್ಪರೆನ್ಸಿ ಕೊಟ್ಬಿಡ್ರಲ್ಲ, ನೋಡಕ್ ಬರಂಗ. ನಾನು ಅದನ್ನ ನಿಮ್ಗೆ ಹೇಳ್ತಾ ಇದ್ದೇನೆ. ನೀವು ಹೇಳಿದ ಹಾಗೆ ಸರ್ಕಾರ ನಾನು ಪ್ರಶ್ನೆ ಮಾಡಕ್ಕಲ್ಲ. ನೀವು ಒಂದು ಸಮಗ್ರ ಒಂದು ಕೊಡಿ, ಒಂದೊಂದು ಬರೆಯೋದು ಬೇಡ. ಈ ಬೆಳೆ ವಿಮೆ ಪದ್ಧತಿಯಲ್ಲಿ ನಿಮ್ಗೆ ಏನೆಲ್ಲ ಬದಲಾವಣೆ ಆಗಬೇಕು, ಎಲ್ಲಿ ಪಾರದರ್ಶಕತೆ ಬೇಕು, ಎಲ್ಲಿ ಇನ್ನೂ ಏನೇನು ಬದಲಾವಣೆ ಬೇಕು, ಎಲ್ಲರೂ ಒಂದು ಪತ್ರ ಬರಿತೇವೆ. ಅಟ್ಲೀಸ್ಟ್ ಅನುಕೂಲ ಆಗ್ತದೆ. ಬೇರೆಯವರು ನಾನು ನಿಮ್ಗೆ ಹೇಳಿದೆ, ನಮ್ಮವ್ರು ಅಷ್ಟಲ್ಲ, ಇವನ್ ಬೇರೆ ಜಿಲ್ಲೆಯವರು ಕರ್ಕೊಂಡು ಮಾಡಿ ಅಂತ ನಾನು ಅವತ್ತು ಹೇಳಿದೆ ನಿಮ್ಗೆ. ನಾನು ಕುತ್ಕೊಂಡು ಬೇಕಾದ್ರೆ ನಮ್ಮವರು ನಿಮಗೆ ಸಹಕಾರ ಮಾಡ್ತಾರೆ. ಏನಾದರೂ ಎಲ್ಲಾದ್ರೂ ನಿಮ್ಗೆ ಇದು ಇದ್ರೆ ಮಾಡಿ ಕೊಡಿ, ಒಂದು ಸಮಗ್ರ ವರದಿ ಮಾಡಿ ಕಳ್ಸೋಣ. ಒಂದು ಇದಕ್ಕೊಂದು ವ್ಯಾಲ್ಯೂನು ಇರ್ತದೆ. ಈಗ ಒಂದು ಗ್ರಾಮ ಪಂಚಾಯತಿ ಹೋಬಳಿ ಮಟ್ಟದಲ್ಲಿ ಮಾಡಿದ್ದನ್ನ ನಾವು ಒಪ್ಕೊಳ್ತೇವೆ. ಬಟ್ ಅಲ್ಲಿ ಸಿಸಿ ಮಾಡೋಂಥ ಏರಿಯಾ ಅಲ್ಲಿ ಬೆಳೆ ಚಲೋ ಇದ್ದವಾಗ ಅದನ್ನ ನಮ್ಗೆ ಪೂರ್ಣ ಜಮೀನನ್ನು ಕೂಡ ಅಲ್ಲಿ ಅಸ್ವತ್ತಾಗೈತೆ ಅಂದ್ರೂ ಅದನ್ನ ನಾವು ಒಪ್ಕೊಳಕಂತೀವಿ. ಈಗ ಆ ಪ್ರಶ್ನೆ ರೇಸ್ ಆಗಿರೋದು 25% ಎಲ್ಲಾ ಹಾನಿ ಆದ್ರೂ ಯಾವ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರಲ್ಲ ಪ್ಲಾಟ್ ಅದನ್ನು ನಾವು ಅಲ್ಲಲ್ಲ ಬೆಳೆ ವಿಮೆ ಪದ್ಧತಿ ಒಳಗೆ ಭಾಳಷ್ಟು ಲೋಪದೋಷಗಳದಾವೆ. ಈ ಲೋಪದೋಷಗಳಿಂದನೇ ನಮ್ಮ ರೈತರು ಬೆಳೆ ವಿಮೆ ವಂಚಿತರಾಗತ್ತಾರ. ಈ ಲೋಪದೋಷಗಳ ವಿರುದ್ಧ ಈಗಾಗಲೇ ರೈತ ಸಂಘ ಹೋರಾಟ ಹಮ್ಮಿಕೊಂಡೈತಿ. ಆ ಲೋಪದೋಷಗಳು ಯಾವುವು ಅಂತಂದು ಮುಂದಿನ ವಿಡಿಯೋದಾಗ ಹಾಕ್ತೀವಿ. ರೈತ ಸಂಘದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.